ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆಶಾಯ 55:8 ವಚನ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮ್ಮನ್ನು ಬಲಪಡಿಸುತ್ತಿರುವ ಮಾತು, ನಿನ್ನ ಆಲೋಚನೆಗಳು ನನ್ನ ಆಲೋಚನೆ ಇಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಹಲ್ಲೆಲೂಯ. ಹೌದು, ನಮ್ಮ ಆಲೋಚನೆಗಳೇನಾಗಿರುತ್ತೆ ಅಂದರೆ ಈ ಭೂಲೋಕದ ಸಂಬಂಧವಾಗಿರ್ತದೆ, ತುಂಬ ಚಿಕ್ಕದಾಗಿರ್ತವೆ. ನಮ್ಮ ಮಾರ್ಗಗಳೇನಾಗಿರುತ್ತೆ, ನಮ್ಮ ಬಲ ಎಷ್ಟಿದೆಯೋ, ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಮಾತ್ರವೇ ನಾವು ಆಲೋಚನೆ ಮಾಡಿ ಆ ಮಾರ್ಗದಲ್ಲಿ ನಾವು ನಡೆಯುವವರಾಗಿದ್ದೇವೆ. ಆದರೆ ನೋಡ್ರಿ, ಅದೇ 9ನೇ ವಚನ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಹಲ್ಲೆಲೂಯ. ಅರ್ಥ ಆಯ್ತಾ? ನಮ್ಮ ಆಲೋಚನೆ, ನಮ್ಮ ಮಾರ್ಗ ಏನಾಗಿದೆ, ಬಹಳ ಚಿಕ್ಕದಾಗಿದೆ, ಬಹಳ ಕಡಿಮೆ ಆಗಿದೆ. ಅದು ನಮ್ಮ ಬಲದ ಮೇಲೆ, ನಮ್ಮ ಜ್ಞಾನದ ಮೇಲೆ ಆಧಾರಗೊಂಡಿದೆ. ಆದರೆ ದೇವರ ಆಲೋಚನೆ, ದೇವರ ಮಾರ್ಗ ನಮ್ಮ ಮೇಲೆ ಹೇಗಿದೆ, ನಮ್ಮ ಕುರಿತು ಹೇಗಿದೆ ಅನ್ನೋದಾದರೆ, ಭೂಮಿ ಆಕಾಶ ಎಷ್ಟು ಉನ್ನತವಾಗಿದೆ ಅಂದರೆ ಭೂಮಿಗಿಂತ ಆಕಾಶವು ಎಷ್ಟು ಉನ್ನತವಾಗಿದೆಯೋ, ದೇವರು ನಮ್ಮ ಕುರಿತು ಇಟ್ಟಿರುವ ಆಲೋಚನೆಗಳು, ನಮಗಾಗಿಟ್ಟಿರುವ ಮಾರ್ಗಗಳು ಅಷ್ಟು ಉನ್ನತವಾಗಿದೆ ಪ್ರಿಯರೇ. ಹಲ್ಲೆಲೂಯ. ಆದ್ದರಿಂದ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ, ದೇವರೇ ನನಗೆ ಅದನ್ನು ಕೊಡಿ, ದೇವರೇ ಇದಕ್ಕೆ ಕೊಡಿ, ಅದನ್ನು ಮಾಡಿ, ಇದನ್ನು ಮಾಡಿ. ಓಕೆ, ಎಲ್ಲವನ್ನೂ ಮಾಡ್ತಾರೆ ದೇವರು. ಆದರೆ ಎಲ್ಲವನ್ನ ಪ್ರಾರ್ಥಿಸಿದ ನಂತರ ಪ್ರತಿದಿನ ನಾವು ಒಂದು ವಿಷಯವನ್ನು ಹೇಳಬೇಕು. ದೇವರೇ, ನಾನು ಮಾಡಿದ ಈ ಪ್ರಾರ್ಥನೆಯಲ್ಲೆಲ್ಲ ನಿನ್ನ ಚಿತ್ತ ನೆರವೇರಲಿ ದೇವರೇ, ನಿಮ್ಮ ಆಲೋಚನೆಗಳು ನೆರವೇರಲಿ, ನಿನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ಎಂಬುದಾಗಿ ಯಾವಾಗ ನಾವು ಆ ರೀತಿ ಒಂದು ಪ್ರಾರ್ಥನೆ ಮಾಡುವವರಾಗಿರ್ತೀವೋ, ಆವಾಗ ನಮ್ಮ ಪ್ರಾರ್ಥನೆಗಳಿಗೆ ಆದಷ್ಟು ಬೇಗ ಉತ್ತರ ಬರುತ್ತದೆ. ಅದು ನಮಗೆ ಜಯಕರವಾಗಿ ಮಾರ್ಪಡ್ತದೆ. ಅಲ್ಲೆಲ್ಲೂಯ. ನೋಡ್ರಿ, ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಬಲಹೀನರಾಗಿರ್ಬೋದು, ಇಲ್ಲದೆ ಹೋದರೆ ಅನೇಕರು ಯಾವುದಾದ್ರೂ ಒಂದು ಅಂಧಕಾರದ ಶಕ್ತಿಗಳಲ್ಲಿ ಕಟ್ಟಲ್ಪಟ್ಟಿರ್ಬೋದು, ಅನೇಕರು ದುಷ್ಟಾತ್ಮಗಳಿಂದ ಹೋರಾಡಲ್ಪಡ್ತಾ ಇರ್ಬೋದು, ಅನೇಕರು ಮಾಟಮಂತ್ರಗಳಿಂದ ಕಟ್ಟಲ್ಪಟ್ಟಿರಬಹುದು, ಅನೇಕ ವಿಧವಾದ ಹೋರಾಟ, ಉಪದ್ರವ, ಸಂಕಟಗಳ ನಡುವೆ ನೀವು ಅದು ಹೋಗ್ತಾ ಇರ್ಬೋದು ಪ್ರಿಯರೇ. ಆದರೆ ಈ ದಿನ ನೀವು ಆ ಪರಿಸ್ಥಿತಿಯನ್ನು ಹೇಳಿ, ದೇವರೇ ಇದನ್ನು ಮಾಡಿ, ಹಾಗೆ ಮಾಡಿ ಆರ್ಡ್ರನ್ನು ಹಾಕ್ಬೇಡ್ರಿ. ಹಲ್ಲೆಲೂಯ ಅಲ್ವಾ? ನಾವು ಅನೇಕ ಸರಿ ದೇವರಿಗೆ ಆರ್ಡ್ರ್ ಮಾಡ್ತೀವಿ, ದೇವರೇ ಮಾಡಿ, ದೇವರೇ ಕೊಡಿ. ಹಾಗಲ್ಲ, ನಮ್ಮ ಪ್ರಾರ್ಥನೆ ಹೇಗಿರಿ, ಅಪ್ಪ ಈ ವಿಷಯದಲ್ಲಿ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸು ದೇವರೇ. ಈ ಅಂಧಕಾರ ಶಕ್ತಿಗಳಿಂದ, ಈ ಮಾಟಮಂತ್ರಗಳಿಂದ ಕಟ್ಟಲ್ಪಟ್ಟಿದ್ದೇವೆ, ಯೇಸು ನಾಮದಲ್ಲಿ ಇದನ್ನು ಮುರಿದು ನಿನ್ನ ಚಿತ್ತದಂತೆ ನಡೆಸಿ. ಪ್ರತಿ ಬಾರಿ, ಪ್ರತಿ ವಿಷಯದಲ್ಲಿ ನಾವು ಏನಂತ ಪ್ರಾರ್ಥನೆ, ದೇವರೇ ನಿನ್ನ ಚಿತ್ತದಂತೆ ನಡೆಸು, ನಿನ್ನ ಆಲೋಚನೆಯಂತೆ ನಡೆಸು, ನಿನ್ನ ಮಾರ್ಗದಲ್ಲಿ ನಡೆಸು. ಹಲ್ಲೆಲೂಯ. ಹೌದು, ನಾವು ಹೇಳ್ತೀವಿ ಅಂಧಕಾರ ಶಕ್ತಿಗಳಿಂದ, ದುಷ್ಟಾತ್ಮಗಳಿಂದ ಹೋರಾಡಲ್ಪಡುವವರನ್ನು ನೋಡಿ ಯೇಸುವಿನ ನಾಮದಲ್ಲಿ ತೊಲಗಿ ಹೋಗಲಿ ಅಂತ ಹೇಳ್ತೀವಿ. ಖಂಡಿತ ಅದು ಸರಿಯೇ. ಆದರೆ ಅದೇ ಸಮಯದಲ್ಲಿ ದೇವರೇ ನಿನ್ನ ಚಿತ್ತ ಇದರಲ್ಲಿ ನೆರವೇರಿಸಪ್ಪ, ಇದರಲ್ಲಿ ಯಾವ ಕಾರ್ಯಗಳಿದೆಯೋ ನಮಗೆ ಗೊತ್ತಿಲ್ಲ, ನಿನ್ನ ಚಿತ್ತದಂತೆ ನಡೆಸು, ನಿನ್ನ ಆಲೋಚನೆಯಂತೆ ನಡೆಸು, ನಿನ್ನ ಮಾರ್ಗದಲ್ಲಿ ಕಾರ್ಯವನ್ನು ನಡೆಸು ಎಂಬುದಾಗಿ ಅನೇಕ ಅಗತ್ಯಗಳಿದೆ. ಅಗತ್ಯಗಳಲ್ಲಿ ದೇವರೇ ಈ ಅಗತ್ಯ ಇದೆಯಪ್ಪ, ನಿನ್ನ ಚಿತ್ತದಂತೆ ನಡೆಸು, ನಿನ್ನ ಆಲೋಚನೆಯಂತೆ ನಡೆಸು, ನಿನ್ನ ಮಾರ್ಗಗಳಂತೆ ನಡೆಸು ಪ್ರಿಯರೇ. ಈ ರೀತಿ ಮಾತ್ರನೇ ನಾವು ಪ್ರಾರ್ಥನೆ ಮಾಡುವವರ ಕಾಣಲ್ಪಡಬೇಕು. ಹಲ್ಲೆಲೂಯ. ಅನೇಕರು ಪ್ರಾರ್ಥನೆ ಮಾಡ್ತೀರ, ಆದರೆ ಪ್ರಾರ್ಥನೆ ಮಾಡುವ ಅಧಿಕ ಸಮಯ ದೇವರಿಗೊಂದು ಆರ್ಡ್ರನ್ನು ಹಾಕ್ತೀರ. ಹಲ್ಲೆಲೂಯ. ದೇವರ ಬಳಿ ಆರ್ಡರ್ ಎಲ್ಲ ಹಾಕಬೇಕಾಗಿರೋ, ದೇವರ ಬಳಿ ನಾವು ರಿಕ್ವೆಸ್ಟ್ ಮಾಡುವವರಾಗಿ ಕಾಣಲ್ಪಡಬೇಕು. ಹಲ್ಲೆಲೂಯ. ದೇವರ ಬಳಿ ಬೇಡಿಕೊಳ್ಳುವವರಾಗಿ ನಾವು ಕಾಣಲ್ಪಡಬೇಕು. ದೇವರ ಹತ್ರ ಯಾವಾಗಲೂ ಹೇಳಬೇಕಪ್ಪ, ನನ್ನ ಚಿತ್ತ ಅಲ್ಲಪ್ಪ, ನನ್ನ ಆಲೋಚನೆ ಅಲ್ಲಪ್ಪ, ನನ್ನ ಮಾರ್ಗ ಅಲ್ಲಪ್ಪ, ನನ್ನ ಜ್ಞಾನ ಅಲ್ಲಪ್ಪ, ನನ್ನ ಬಲ ಅಲ್ಲಪ್ಪ, ನನಗೆ ಏನೂ ಇಲ್ಲಪ್ಪ, ನಿನ್ನ ಚಿತ್ತ, ನಿನ್ನ ಆಲೋಚನೆ ನಡೆಸೆಂಬುದಾಗಿ ಕೇಳಬೇಕು. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನೋಡ್ರಿ, ಯೆಹೋಷಾಫಾಟನೆಂಬ ಒಬ್ಬ ಅರಸನ ಸತ್ಯವೇದದಲ್ಲಿದ್ದಾರೆ. ಅವರು ಏನಂತ ಪ್ರಾರ್ಥನೆ ಮಾಡ್ತಾರೆ ಅಂದರೆ, ಅವರಿಗೆ ವಿರುದ್ಧವಾಗಿ, ಅಂದರೆ ಆ ಅರಸನ ವಿರುದ್ಧವಾಗಿ 3 ರಾಜ್ಯಗಳವರು ವಿರೋಧವಾಗಿ ಯುದ್ಧಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಅವನ ಬಳಿ ಯುದ್ಧ ಮಾಡುವ ವೀರರುಗಳಿದ್ದಾರೆ. ಹಲ್ಲೆಲೂಯ. ಅವನ ಬಳಿ ಯುದ್ಧಕ್ಕೆ ಬೇಕಾದ ಎಲ್ಲ ಕಾರ್ಯಗಳು ಇದೆ. ಆದರೂ ಕೂಡ ಅವನಿಗೆ ತನ್ನಲ್ಲಿರುವ ಯುದ್ಧದ ವೀರರ ಮೇಲೆ ಆಗಲಿ, ಅವನಿಗಿರುವ ಕುದುರೆಗಳ ನಿಮಿತ್ತವಾಗಲಿ, ಅವನಿಗಿರುವ ಯಾವ ಬಲದ ಮೇಲಾಗಲಿ ಅವನಿಗೆ ನಂಬಿಕೆ ಇಲ್ಲ. ಅವನ ನಂಬಿಕೆ ಎಲ್ಲ ಏನಾಗಿತ್ತು ಅಂದರೆ ದೇವರು ಮಾತ್ರ. ಆಗ ದೇವರ ಬಳಿ ಹೋಗಿ ಹೇಳ್ತಾನೆ, ದೇವರೇ ನನಗೆ ಬಲ ಇಲ್ಲಪ್ಪ, ನಾನು ಏನು ಮಾಡಬೇಕೋ ಗೊತ್ತಿಲ್ಲ, ಈ ವಿಷಯದಲ್ಲಿ ನನಗೆ ಕೃಪೆ ಮಾಡಿರಿ, ಸಹಾಯ ಮಾಡಿರಿ ಎಂಬುದಾಗಿ ತಾನು ಹೋಗಿ ದೇವರ ಬಳಿ ಬೇಡಿಕೊಳ್ತೀನಿ. ಆಗ ದೇವರು ತನ್ನ ಚಿತ್ತದಂತೆ, ತನ್ನ ಆಲೋಚನೆಯಂತೆ, ತನ್ನ ಮಾರ್ಗಗಳನ್ನು ತೋರಿಸ್ತಾರೆ. ನೋಡ್ರಿ, ಯುದ್ಧ ಮಾಡಬೇಕು ಅಂತಂದರೆ, ಯುದ್ಧ ಮಾಡಿದ್ರೆ ತಾನೇ ನಾವು ಗೆಲ್ಲಕ್ಕಾಗುತ್ತೆ. ಆದರೆ ಇಲ್ಲಿ ದೇವರು, ಅವರ ಆಲೋಚನೆ ಹೇಗಿತ್ತು ಅಂದರೆ, ಇವರು ಸ್ತುತಿಸುವವನ ಮುಂದೆ ಇಡುವಾಗ, ಅಂದರೆ ದೇವರು ಹೇಳ್ತಾರೆ ಯೆಹೋಷಾಫಾಟನಿಗೆ, ನೀನು ಸ್ತುತಿಸುವ ಒಂದು ತಂಡವನ್ನು, ಸ್ತುತಿಸುವ ಒಂದು ಗುಂಪನ್ನು ಮುಂದೆ ಕಳುಹಿಸು, ಅವರು ಸ್ತುತಿಸುವಾಗಲೇ ನಾನು ನಿನಗೋಸ್ಕರ ಯುದ್ಧ ಮಾಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ. ಹಾಗೆ ಸ್ತುತಿಸುವ ಒಂದು ಗುಂಪು ಮುಂದೆ ಹೋಗ್ತಾ ಇರಬೇಕಾದ್ರೆ 3 ರಾಜ್ಯಗಳವ್ರ ವಿರುದ್ಧವಾಗಿ ಎದ್ದು ಬಂದ್ರಲ್ವಾ, ಆ 3 ರಾಜ್ಯಗಳವರು ಅವರೊಳಗೆ ಅವರೇ ಹೊಡೆದಾಡಿಕೊಂಡು, ಅವ್ರಿಗೆ ಅವರೇ ಯುದ್ಧ ಮಾಡಿಕೊಂಡು ಅವರೊಳಗೆ ಅವರೇ ಸತ್ತು. ಹಲ್ಲೆಲೂಯ. ಅವ್ರು ಯಾರು ಕೂಡ ಯೆಹೋಷಾಫಾಟನಿಗೆ ಹಾನಿ ಮಾಡಲೇ ಇಲ್ಲ.
ಪ್ರಿಯರೇ. ಆದ್ದರಿಂದ ಈ ದಿನದಿಂದ ನೀವು ಪ್ರತಿಯೊಂದನ್ನ ದೇವರ ಚಿತ್ತಕ್ಕೆ ನೀವು ಬಿಟ್ಟುಕೊಡ್ರಿ. ನೀವು ಆ ವಾಕ್ಯಗಳನ್ನು ನೋಡ್ಬೇಕಾದ್ರೆ 2 ಪೂರ್ವ ಕಾಲ ವೃತ್ತ ಅಂತ 20ನೇ ಅಧ್ಯಾಯದಲ್ಲಿ ನೀವು ನೋಡೋದಾದ್ರೆ ಅಲ್ಲಿ 12ನೇ ವಚನ ಬರೆಯಲ್ಪಟ್ಟಿರ್ತದೆ. ದೇವರೇ, ನಮ್ಮಲ್ಲಿ ಬಲ ಇಲ್ಲ, ಏನು ಮಾಡಬೇಕೋ ಗೊತ್ತಿಲ್ಲ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತವೆ ಎಂಬುದಾಗಿ ಅಲ್ಲಿ ಯೆಹೋಷಾಫಾಟನು ಪ್ರಾರ್ಥನೆ ಮಾಡ್ತಾರೆ. ಆಗ ಸ್ತುತಿಸುವ ತಂಡದವರು 21ನೇ ವಚನ, ಅದೇ 2 ಪೂರ್ವ ಕಾಲ ವೃತ್ತ ಅಂತ 21ರಲ್ಲಿ ನೋಡ್ರಿ, ಅವರು ಸ್ತುತಿಸುವವರನ್ನ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನ ಆರಿಸಿಕೊಂಡು ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆ ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಅಲ್ಲೆಲ್ಲೂ ಈ ರೀತಿಯಾಗಿ ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತ ಎಂಬುದಾಗಿ ಕೃತಜ್ಞತಾ ಸ್ತುತಿ ಮಾಡ್ತಾ ಸ್ತುತಿಸ್ತಾ ತಂಡ ಮುಂದೆ ಹೋಗ್ಬೇಕಾದ್ರೆ ಆ 3 ರಾಜ್ಯಗಳವರು ಅವರೊಳಗೆ ಅವರೇ ಹೊಡೆದಾಡಿ ಸತ್ತು ಹೋದ್ರು. ಅದು ಯಾವ ಹಾನಿಯನ್ನು ಯೆಹೋಷಾಫಾಟನಿಗೆ ಮಾಡಲಿಲ್ಲ. ಆದ್ರಿಂದ ಪ್ರಿಯರೇ, ಈ ವಾಕ್ಯವನ್ನ ನೀವು ಚೆನ್ನಾಗಿ ದಿನ ಫಾಲೋ ಮಾಡ್ರಿ. ಏನು ಗೊತ್ತಾ, ದೇವರೇ, ನನ್ನ ಆಲೋಚನೆ ಅಲ್ಲಪ್ಪ, ನನ್ನ ಮಾರ್ಗ ಅಲ್ಲಪ್ಪ, ನಿನ್ನ ಆಲೋಚನೆಗಳು ನನ್ನ ಜೀವನದಲ್ಲಿ ಈ ಕಾರ್ಯದಲ್ಲಿ ನಡೆಯಲಿ. ನಿನ್ನ ಮಾರ್ಗದಂತೆ ಈ ಆಲೋಚನೆ ನನಗೆ ಬರಲಿಯಪ್ಪ. ನಿನ್ನ ಮಾರ್ಗಗಳು ನನಗೆ ಬೇಕಪ್ಪ, ನಿನ್ನ ಆಲೋಚನೆ ಬೇಕಪ್ಪ. ಈ ವಿಷಯದಲ್ಲಿ ನೀನು ನನಗೆ ನಿನ್ನ ಮಾರ್ಗಗಳನ್ನು ತೆರೆದುಕೊಡು. ಈ ವಿಷಯದಲ್ಲಿ ಕರ್ತನೇ, ನಿನ್ನ ಆಲೋಚನೆಯನ್ನು ನನಗೆ ತಿಳಿಸ್ಕೊಡು ಎಂಬುದಾಗಿ ಪ್ರಿಯರೇ ನಾವು ಕಾಯಲ್ಪಡುವರಾಗಿರೋಣ. ಹಲ್ಲೆಲೂಯಾ. ನೋಡ್ರಿ, ಯೋಸೇಫನ ಅಣ್ಣಂದಿರು ಅಂದುಕೊಂಡ್ರು ಯೋಸೇಫನನ್ನು ಹಳ್ಳದಲ್ಲಿ ಹಾಕಿಬಿಡ್ಬೇಕು, ಸಾಯಿಸ್ಬಿಡ್ಬೇಕು. ಇನ್ನೂ ಸ್ವಲ್ಪ ಹೊತ್ತು ಇನ್ನೂ ಕೆಲವರು ಯೋಚನೆ ಮಾಡಿ, ಇನ್ನೊಂದು ಕೆಲವರು ಅಣ್ಣಂದಿರು ಹೇಳಿದ್ರು, ಬೇಡ, ಇವನ್ನ ಸಾಯಿಸೋದು ಬೇಡ, ಇವನ್ನ ಏನಾದರೂ ಬೇರೆಯವ್ರಿಗೆ ಮಾರಿಬಿಡೋಣ ಎಂಬುದಾಗಿ, ಯಾಕೆ ಅವನ ಪ್ರಾಣ ತೆಗಿಬೇಕೆಂಬುದಾಗಿ, ಸರಿ ಎಂಬುದಾಗಿ ಬೇರೆಯವ್ರಿಗೆ ಅವನ್ನೇನು ಮಾಡ್ತಾರೆ, ಮಾರಿಬಿಡ್ತಾರೆ. ಹಲ್ಲೆಲೂಯಾ, ಮಾರಿಬಿಟ್ರು. ಆದರೆ ಅವರ ಸಹೋದರ ಒಂದು ಆಲೋಚನೆ ಏನಾಗಿತ್ತು, ಇವನು ನಮಗಿಂತ ದೊಡ್ಡವನಾಗಬಾರ್ದು, ನಮಗಿಂತ ಒಳ್ಳೆ ಶ್ರೇಷ್ಠ ಪದವಿದಿರಬಾರ್ದು. ಯಾಕಂದರೆ ಯೋಸೇಫನಿಗೆ ಒಂದು ಕನಸು ಬಂದಿರುತ್ತೆ, ಒಂದು ದರ್ಶನ ಬಂದಿರುತ್ತೆ. ಅದನ್ನು ಯೋಸೇಫನ ಹೇಳಿರ್ತಾನೆ ತನ್ನ ತಂದೆಗೆ, ತನ್ನ ಸಹೋದರರಿಗೆ. ಅದನ್ನು ಹೇಳಿದಾಗ್ಲಿಂದ ಇವ್ರಿಗೆ ಆತನ ಮೇಲೆ ಇನ್ನೂ ಹೊಟ್ಟೆ ಕಿಚ್ಚು, ದ್ವೇಷ ಜಾಸ್ತಿ ಆಗುತ್ತೆ. ಆಗ ಆ ಒಂದು ಕನಸು ನೆರವೇರಬಾರ್ದು, ಆ ದರ್ಶನ ನೆರವೇರಬಾರ್ದು ಎಂಬುದಾಗಿ ಅವ್ರು ಏನು ಮಾಡ್ತಾರೆ, ಇವನನ್ನು ಹಳ್ಳಕ್ಕೆ ಹಾಕಿ ಸಾಯಿಸೋಣ ಅನ್ಕೋತಾರೆ. ಅದು ಇನ್ನೊಂದು ಅಣ್ಣ ಹೇಳ್ತಾನೆ, ಬೇಡ, ಇವನ್ನ ಹಳ್ಳಕ್ಕೆ ಹಾಕಿ ಸಾಯಿಸೋದು ಬೇಡ, ಬೇರೆಯವ್ರಿಗೆ ನಾವು ಮಾರ್ಬಿಡೋಣ, ಮಿದ್ಯಾನ್ಯರಿಗೆ ಮಾರ್ಬಿಡೋಣ ಎಂಬುದಾಗಿ ಅವನನ್ನು ಮಾರ್ಬಿಡ್ತಾರೆ. ಆಗ ಅವರ ಆಲೋಚನೆ ಇವನ್ನ ಸಾಯಿಸಬೇಕು, ದಾಸನಾಗಿ ಬೇರೆ ಕೆಲಸಗಾರನಾಗಿ ಮಾರ್ಬಿಡಬೇಕು, ಇವನು ಕೆಲಸಗಾರನಾಗಿ ಇರಬೇಕು ಅನ್ನೋದು ಯೋಸೇಫನ ಸಹೋದರ ಒಂದು ಆಲೋಚನೆ. ಆದರೆ ದೇವರ ಒಂದು ಆಲೋಚನೆ ಇತ್ತು. ದೇವರು ಯೋಸೇಫನ ಕುರಿತು ಒಂದು ಆಲೋಚನೆ ಇಟ್ಟಿದ್ರು, ಯೋಸೇಫನ ಕುರಿತು ಒಂದು ಮಾರ್ಗವನ್ನು ಇಟ್ಟಿದ್ರು. ಅಲ್ಲಿ ಅದೇನು ಗೊತ್ತಾ, ಆ ದೇಶಕ್ಕೆ, ಐಗುಪ್ತ ದೇಶಕ್ಕೆ ಒಂದು ಪ್ರಧಾನ ಮಂತ್ರಿಯಾಗಿ ದೇವರು ಮಾರ್ಪಡಿಸಿದ್ರು. ಅಲ್ಲೆಲ್ಲೂಯ್ಯ, ಆ ಮಾರ್ಗದಲ್ಲಿ ದೇವರು ನಡೆಸಿದ್ರು. ಹೌದು, ಅವನು ಅಲ್ಲೇ ಇದ್ದಿದ್ರೆ, ಅವ್ರ ಸಹೋದರರೊಂದಿಗೆ ಇದ್ದಿದ್ರೆ ಅಲ್ಲಿ ಯಾವ ಅವಕಾಶಗಳು ಇರ್ತಾ ಇರಲಿಲ್ಲ ಅವನು ಪ್ರಧಾನ ಮಂತ್ರಿ ಆಗೋದಕ್ಕೆ. ಅವನನ್ನು ಹಳ್ಳಕ್ಕೆ ಹಾಕಿ ಮತ್ತೆ ಅವನ ಮಾರಿದ್ರಿಂದಲೇ ಆ ದೇಶದಲ್ಲಿ ಅವನಿಗಾಗಿ ಒಂದು ಮಾರ್ಗ ತೆರೆಯಲ್ಪಟ್ಟು ಅವನಿಗಾಗಿ ದೇವರ ಆಲೋಚನೆ ನೆರವೇರಿತು ಪ್ರಿಯರೇ. ಆದ್ದರಿಂದ ನಮ್ಮ ಆಲೋಚನೆ ದೇವರ ಆಲೋಚನೆ ಅಲ್ಲ, ನಮ್ಮ ಮಾರ್ಗ ಅವ್ರ ಮಾರ್ಗ ಅಲ್ಲ. ಈ ದಿನ ನೀವು ಏನೇ ಬೇಕು ಅಂತಿದ್ರು, ಏನೇ ಎದುರು ನೋಡ್ತಾ ಇದ್ರು, ಯಾವುದ್ರಲ್ಲಿ ಬಿಡುಗಡೆ ಬೇಕು, ಯಾವುದ್ರಲ್ಲಿ ಜಯ ಬೇಕು, ಯಾವುದ್ರಲ್ಲಿ ಅದ್ಭುತ ಬೇಕು, ಯಾವುದ್ರಲ್ಲಿ ಅತಿಶಯ ನಡಿಬೇಕು, ಈ ದಿನ ನೀವು ಒಂದೇ ಒಂದು ಕಾರ್ಯ ಮಾಡಿರಿ, ಈ ವಾಕ್ಯಗಳನ್ನಿಟ್ಟು ಪ್ರಾರ್ಥನೆ ಮಾಡಿರಿ. ದೇವರೇ, ನನ್ನ ಆಲೋಚನೆ ನಿಮ್ಮ ಆಲೋಚನೆ ಅಲ್ಲಪ್ಪ, ನನ್ನ ಮಾರ್ಗ ನಿನ್ನ ಮಾರ್ಗ ಅಲ್ಲಪ್ಪ. ದೇವರೇ, ನಿನ್ನ ಆಲೋಚನೆ ನೆರವೇರಿಸು, ನಿನ್ನ ಮಾರ್ಗಗಳನ್ನು ನನಗೆ ತೋರಿಸು, ನಿನ್ನ ಮಾರ್ಗದಲ್ಲಿ ನನ್ನ ನಡೆಸು ಎಂಬುದಾಗಿ ಪ್ರತಿ ಕ್ಷಣ ಪ್ರಿಯರೇ ದೇವರೊಟ್ಟಿಗೆ ಮಾತನಾಡ್ತಾರೆ. ಅದು ಯಾವ ವಿಷಯ ಆಗಿರಲಿ, ಅದು ಎಂಥ ಕಠಿಣ ವಿಷಯವಾಗಿರಲಿ, ನೀವು ಹೇಳ್ರಿ, ದೇವರೇ, ಈ ಮಗನ ವಿಷಯದಲ್ಲಿ ನಿನ್ನ ಆಲೋಚನೆ ನೆರವೇರಿಸು, ಈ ಮಗನ ವಿಷಯದಲ್ಲಿ ನಿನ್ನ ಮಾರ್ಗಗಳನ್ನು ತೋರಿಸು ಎಂಬುದಾಗಿ ಈ ದಿನ ದೇವರ ಸಮ್ಮುಖದಲ್ಲಿ ಕುಳಿತು ಪ್ರಿಯರೇ ನೀವು ಪ್ರಾರ್ಥನೆ ಮಾಡ್ರಿ. ಖಂಡಿತ ದೇವರು ನಿಮಗೊಂದು ಅದ್ಭುತ ಮಾಡಲಿಕ್ಕೆ ಸಾಧ್ಯ. ನೀವು ಅನ್ಕೊಳ್ಳೋ ರೀತಿ ಎಲ್ಲ ದೇವ್ರು ನಡೆಸೋದಕ್ಕೆ ಆಗೋದಿಲ್ಲ. ಅಲ್ಲೆಲ್ಲೂಯ್ಯ. ನೋಡ್ರಿ, ಹಾಮಾನನು ಅಂದುಕೊಂಡಿದ್ದ ಮೊರ್ದೆಕೈನ ಸಾಯಿಸ್ಬೇಕು ಎಂಬುದಾಗಿ. ಆದರೆ ದೇವರ ಒಂದು ಆಲೋಚನೆ ಇತ್ತು, ಏನಂತಂದ್ರೆ ಮೊರ್ದೆಕೈನ ಉನ್ನತ ಸ್ಥಾನದಲ್ಲಿ ಇಡಬೇಕು. ಅಲ್ಲೆಲ್ಲೂಯ್ಯ. ಯೆಹೂದ ಜನಾಂಗವನ್ನು ಅವನು ಹಾಳು ಮಾಡಬೇಕೆಂಬುದಾಗಿ ಹಾಮಾನ ನಡೆಸ್ದ. ಆದರೆ ಹಾಮಾನನ್ನೇ ದೇವರು ಅಳಿಸಿಬಿಟ್ಟು ಆ ಮೊರ್ದೆಕೈನ ಅವನ ಜನಾಂಗವನ್ನು ಅಲ್ಲಿ ದೇವರು ಸ್ಥಿರಪಡಿಸಿದ್ರು ಪ್ರಿಯರೇ. ಅದೇ ದೇವರ ಆಲೋಚನೆ, ಅದೇ ದೇವರ ಮಾರ್ಗಗಳು. ಈ ದಿನ ನಿಮ್ಮನ್ನು ಕೂಡ ಉನ್ನತ ಸ್ಥಾನದಲ್ಲಿ ನಡೆಸೋದಕ್ಕೆ ದೇವರು ಶಕ್ತರಾಗಿದ್ದಾರೆ. ದೇವರು ನಮ್ಮ ಮೇಲಿಟ್ಟಿರೋ ಯೋಜನೆ ಅಂತ ಉತ್ತಮವಾದ ಯೋಜನೆಗಳಾಗಿದೆ, ಉತ್ತಮವಾದ ಆಲೋಚನೆಗಳಾಗಿದೆ. ಆದ್ದರಿಂದ ಪ್ರಿಯರೇ, ಈ ದಿನ ನೀವು ಯಾವ ವಿಷಯವಾಗಿದೆ, ಸೇವೆ ವಿಷಯ, ಕೆಲಸದ ವಿಷಯ, ಎಜುಕೇಷನ್ ವಿಷಯ, ಇಲ್ಲ ಮಕ್ಕಳ ಭವಿಷ್ಯ, ಮಕ್ಕಳು ಯಾವುದೋ ಒಂದು ಕಾರ್ಯಗಳಲ್ಲಿ ಸಿಕ್ಕಿಕೊಂಡಿದ್ದಾರೆ, ಯಾವುದೋ ಒಂದು ಹೋರಾಟದಲ್ಲಿದ್ದಾರೆ, ಯಾವುದೋ ಒಂದು ಉಪದ್ರವ, ಯಾವುದೋ ಸಂಕಟ, ಯಾವುದೋ ಇಕ್ಕಟ್ಟಲ್ಲಿ ನೀವು ಇದ್ದೀರಾ, ಈ ದಿನ ಇದೊಂದು ಪ್ರಾರ್ಥನೆ ಪ್ರಿಯರೇ ನೀವು ಮಾಡಿ ನೋಡಿ. ಖಂಡಿತ ನೀವು ಬರುವ ದಿನಗಳಲ್ಲಿ
ಸಾಕ್ಷಿಯಾಗಿ ನಿಂತ್ಕೊಳ್ತೀರಾ. ದೇವರ ವಾಕ್ಯದಂತೆ ನಾವು ನಡೆಯುವಾಗ ಖಂಡಿತ ನಮಗೆ ಆಶೀರ್ವಾದ, ಜಯ, ಬಿಡುಗಡೆ, ಫಲ. ಹಲ್ಲೆಲೂಯಾ. ಈ ವಾಕ್ಯಗಳನ್ನು ಹೇಳ್ರಿ, ದೇವರೇ ನನಗೆ ನೀನು ಸಹಾಯ ಮಾಡು ಕರ್ತನೆ. ನನ್ನ ಆಲೋಚನೆಗಳು ಯಾವುದರಲ್ಲೂ ನಡೀಬಾರ್ದಪ್ಪ, ಎಲ್ಲದರಲ್ಲೂ ನಿನ್ನ ಆಲೋಚನೆ ನಡೀಲಿ, ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ ಪ್ರಿಯರೇ ಈ ದಿನ ನೀವು ಪ್ರಾರ್ಥನೆ ಮಾಡಿರಿ. ಏಷಯ 55:8-9 ನೀವು ಜ್ಞಾಪಕ ಮಾಡಿಕೊಳ್ಳ್ರಿ. ಏಷಯ 55:8 ಹೇಳಿರೋ ಪ್ರಕಾರ ಆತನ ಆಲೋಚನೆಗಳು ನಮ್ಮ ಆಲೋಚನೆಗಳಂತಿಲ್ಲ, ನಮ್ಮ ಮಾರ್ಗಗಳು ಆತನ ಮಾರ್ಗಗಳಂತಿಲ್ಲ. ಆದ್ದರಿಂದ ದೇವರೇ, ನನ್ನ ಆಲೋಚನೆ ಯಾವುದೂ ನಡೀಬಾರ್ದಪ್ಪ, ನನ್ನ ಮಾರ್ಗದಲ್ಲಿ ನಾನು ಎಲ್ಲೂ ನಡೀಬಾರ್ದಪ್ಪ, ನಿನ್ನ ಮಾರ್ಗದಲ್ಲಿ ಕರ್ತನೆ ನಾನು ನಡಿಬೇಕು, ನಿನ್ನ ಆಲೋಚನೆಯಂತೆ ನಡಿಬೇಕು, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಪ್ರಿಯರೇ ನೀವು ಈ ದಿನ ಪ್ರಾರ್ಥನೆ ಮಾಡಿ ನೋಡ್ರಿ. ಖಂಡಿತ ಖಂಡಿತ ನನ್ನ ದೇವರು ಶಕ್ತನು ಅದ್ಭುತ ಮಾಡಲು, ನನ್ನ ದೇವರು ಶಕ್ತನು, ಆತನು ಅದ್ಭುತ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ನಾವು ಕೇಳುವುದಕ್ಕಿಂತ, ಪ್ರಾರ್ಥಿಸುವುದಕ್ಕಿಂತ, ಬೇಡುವುದಕ್ಕಿಂತ, ಊಹಿಸುವುದಕ್ಕಿಂತ ಎಲ್ಲದಕ್ಕಿಂತ ಮೇಲಾಗಿ ಮಾಡುವ ದೇವರಾಗಿದ್ದಾರೆ. ಆತನಿಗೆ ಅಸಾಧ್ಯ ಲೋಕದಲ್ಲಿ ಯಾವುದಿಲ್ಲ. ಹಲ್ಲೆಲೂಯಾ. ಖಂಡಿತವಾಗಿ ಈ ದಿನ ಎಂಥ ಕಠಿಣ ಪರಿಸ್ಥಿತಿಯನ್ನು ನೀವು ಹಾದು ಹೋಗ್ತಾ ಇದ್ರು, ಈ ಒಂದು ಪ್ರಾರ್ಥನೆಯನ್ನು ಪ್ರಿಯರೇ ನೀವು ಮಾಡಿ ನೋಡಿ. ಖಂಡಿತ ಆ ವಿಷಯದಲ್ಲಿ ನಿಮಗೆ ಜಯ ಸಿಕ್ಕುತ್ತೆ. ಹಲ್ಲೆಲೂಯಾ. ಕೈ ಬಿಡುವ ದೇವರಲ್ಲ, ತೊರೆಯುವ ದೇವರಲ್ಲ, ನಮ್ಮನ್ನು ಮರೆತು ಬಿಡುವ ದೇವರಲ್ಲ. ಅದನ್ನು ಅದ್ಭುತ ಮಾಡಿ ನಮ್ಮನ್ನು ಬಲಪಡಿಸಿ, ನಡೆಸಿ, ಆಶೀರ್ವದಿಸಿ, ಉನ್ನತದಲ್ಲಿಟ್ಟು ನಮ್ಮನ್ನು ನೋಡಬೇಕೆಂಬುದಾಗಿ ಕಾಯ್ತಿರುವ ದೇವರು. ಹಾಲೆಲ್ಲಿ. ಆದ್ದರಿಂದ ಇದನ್ನ ಎಂಥ ವಿಷಯ, ಏನೇ ಪರಿಸ್ಥಿತಿ ಯೇಸು ನಾಮದಲ್ಲಿ ನೀವು ಪ್ರಾರ್ಥನೆ ಮಾಡಿ, ಕರ್ತನು ಖಂಡಿತವಾಗಿ ನಿಮಗೆ ಜಯ ಕೊಡ್ತಾರೆ. ಯಾಕಂದ್ರೆ ಆತನ ಆಲೋಚನೆಗಳು ನಮಗೆ ಉನ್ನತವಾಗಿ, ನಮ್ಮ ಕುರಿತು ಉನ್ನತ ಆಲೋಚನೆಗಳನ್ನು ಇಟ್ಟಿದ್ದಾರೆ, ನಮ್ಮ ಕುರಿತು ಒಳ್ಳೆಯ ಮಾರ್ಗಗಳನ್ನು ಸಿದ್ಧಪಡಿಸಿಟ್ಟಿದ್ದಾರೆ. ಆ ಮಾರ್ಗಗಳಲ್ಲಿ ನಾವು ಹೋಗೋಣ, ಆ ಆಲೋಚನೆಗಳಂತೆ ನಾವು ನಡೆಯೋಣ. ಅದು ಏನು ಎಂಬುದಾಗಿ ನಾವು ಪ್ರಾರ್ಥನೆಯಲ್ಲಿ ಕುಳಿತು ದೇವರ ಬಳಿ ಕೇಳಿ ಪಡೆದುಕೊಳ್ಳೋಣ. ಹಲ್ಲೆಲೂಯಾ. ಯಾರು ಕೂಡ ನಮ್ಮ ಸ್ವಾರ್ಥದ ಮೇಲೆ ನಡೆಯೋದು ಬೇಡ, ನಮ್ಮ ಶಕ್ತಿಯ ಮೇಲೆ ಆಧಾರ ಪಡೋದು ಬೇಡ, ನಮ್ಮ ಜ್ಞಾನದ ಮೇಲೆ, ನಮ್ಮ ಹಣದ ಮೇಲೆ, ನಮ್ಮ ಅಧಿಕಾರದ ಮೇಲೆ, ನಮ್ಮ ಬಲದ ಮೇಲೆ ಆಧಾರ ಕೊಳ್ಳೋದೇ ಬೇಡ, ಅದರ ಮೇಲೆ ಒರಗಿಕೊಳ್ಳೋದೇ ಬೇಡ. ನಾವು ಹೇಳೋಣ, ಏಸಪ್ಪ ನಿನ್ನ ಆಲೋಚನೆಯಂತೆ ನಡೆಸಕರ್ತಾನೆ, ನಿನ್ನ ಮಾರ್ಗದಲ್ಲಿ ನಡೆಸಕರ್ತಾನೆ. ನೀನೇ ನನಗೆಲ್ಲ, ನೀನೇ ನನ್ನ ಬಲ, ನೀನೇ ನನ್ನ ಬಂಡೆ, ನೀನೇ ನನ್ನ ಕೋಟೆ ಎಂಬುದಾಗಿ ಪ್ರಿಯರೇ ಹೇಳ್ರಿ. ಎಂಥ ಕಠಿಣ ಕಾರ್ಯ ಆಗಿರಲಿ, ಇನ್ನು ನಮ್ಮ ಮನೇಲಿ ಅನೇಕರು ರಕ್ಷಣೆ ಹೊಂದಿರೋದಿಲ್ಲ, ಅದಕ್ಕೂ ಕೂಡ ನೀವು ಹೇಳ್ರಿ, ಅಪ್ಪ ಇವರನ್ನು ನಿನ್ನ ಆಲೋಚನೆಯಂತೆ ರಕ್ಷಿಸು, ನಿನ್ನ ಮಾರ್ಗದಲ್ಲಿ ನಡೆಸಿ ಇವ್ರನ್ನ ರಕ್ಷಿಸು ದೇವರೇ. ಈ ಕಾರ್ಯದಲ್ಲಿ, ಇಂಥ ಕಾರ್ಯದಲ್ಲಿ ನನಗೆ ಆಲೋಚನೆ ಕೊಟ್ಟು ನಿನ್ನ ಮಾರ್ಗದಲ್ಲಿ ಪ್ರತಿ ವಿಷಯದಲ್ಲಿ ಇವೆರಡು ವಿಷಯ ಯಾವಾಗಲೂ ಹೇಳ್ತಿದ್ದೇವೆ, ನಿನ್ನ ಆಲೋಚನೆಯಂತೆ ನಡೆಸು, ನಿನ್ನ ಮಾರ್ಗದಲ್ಲಿ ನಡೆಸು, ನಿನ್ನ ಆಲೋಚನೆಯಂತೆ ನಡೆಸು, ನಿನ್ನ ಮಾರ್ಗದಲ್ಲಿ ನಡೆಸು. ಪ್ರಿಯರೇ, ಪ್ರತಿ ವಿಷಯಕ್ಕೂ ಇದನ್ನು ಹೇಳಿ ಪ್ರಾರ್ಥನೆ ಮಾಡಿ. ಖಂಡಿತ ಉನ್ನತನು, ಮಹೋನ್ನತನು, ಸರ್ವೋನ್ನತನು, ಸರ್ವಶಕ್ತನಾದ ದೇವರು ನಿಮಗೆ ಅದ್ಭುತವಾಗಿ, ಅತಿಶಯವಾಗಿ ಮಾರ್ಗಗಳನ್ನು ತೋರಿಸಿ ಒಳ್ಳೆಯ ಆಲೋಚನೆ ಕೊಟ್ಟು ನಿಮ್ಮನ್ನು ನಡೆಸ್ತಾರೆ. ಖಂಡಿತವಾಗಿ ಈ ವಾಕ್ಯ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಎಲ್ಲ ಕಾರ್ಯಗಳಿಗೂ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನಾನು ಕರ್ತನನ್ನು ನೆನೆಸುತ್ತೇನೆ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಆಮೇಲೆ ಬೇರೆ ನಿಮ್ಮಲ್ಲಿ ಒಂದು ಚಿಕ್ಕ ವಿಜ್ಞಾಪನೆ, ಇನ್ನು ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಒಂದೇ ಒಂದು ಕ್ಷಣ ನಿಮ್ಮ ಕುಟುಂಬ, ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಬರುವ ದಿನಗಳಲ್ಲಿ ದೇವರು ಈ ಸೇವೆ ಮೂಲಕ ಇನ್ನು ಅನೇಕರನ್ನ ಕರ್ತನಲ್ಲಿ ನಡೆಸಲಿ, ರಕ್ಷಿಸಲಿ. ಕರ್ತನು ತಾನೇ ಈ ಸೇವೆ ಮೂಲಕ ಅನೇಕರಿಗೆ ಅದ್ಭುತ ಅತಿಶಯಗಳನ್ನು ಮಾಡಲಿ. ಕರ್ತನ ನಾಮ ಮಹಿಮೆಯಲ್ಲಿ ನಾವೆಲ್ಲರೂ ಕೂಡ ದೇವರ ಎರಡನೇ ಬರೋಣಕ್ಕೆ ಸಿದ್ಧರಾಗೋಣ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.